ಸಂತೋಷ್ ಲಾಡ್ ಸಾಹೇಬರಿಗೆ ಇವತ್ತ ನಾನೊಂದು ರೈತರ ಕಷ್ಟ ಸಂಬಂಧ ಇವತ್ತು ನಮಗೊಂದು ಸಂತೋಷನೂ ಐತಿ, ಒಂದು ಸೈಡ್ ಕಷ್ಟನೂ ಐತಿ ಇವತ್ತು. ಅದಕ್ಕಾಗಿ ಸಾಹೇಬರ ನಾನು 20,000 ಎಕರೆ ಹರಿದ್ರು ನಾವು ನೋಡು ತಾಲೂಕಿನಾಗ. ಇವತ್ತಿನ ಮಟನು ಯಾರು MLA ಬಂದಿಲ್ಲ, ಯಾರು DC ಅವ್ರು ಬಂದಿಲ್ಲ, ತಹಸೀಲ್ದಾರ್ ಬಂದಿಲ್ಲ, ಯಾರ್ಯಾರು ಬಂದಿಲ್ಲ ಇವತ್ತಿನ ಮಟ್ಟಿನೂ ನಮ್ಮ ರೈತರ ಕಷ್ಟ ನೋಡಕ್ಕೆ. ಯಾಕೆ ನಾವು ಏನಾಗಬೇಕು ನಮ್ಮ ಪರಿಸ್ಥಿತಿ? ನಾನು 40 ಎಕರೆ ಹೆಸರು ಹರಿಗೇನಿ, 20 ಎಕರೆ ಉಳ್ಳಾಗಡ್ಡಿ, 10 ಎಕರೆ ಹತ್ತಿ ಹರಿಗೇನಿ, 8 ಲಕ್ಷ ರೂಪಾಯಿ ನನ್ನ ಹೆಣ್ಮಕ್ಳು ಕೊಡೋಣ ಬಂಗಾರ ಸಾಮಾನು ಬತ್ತಿ ಇಟ್ಟ ಮೇದಾಗ ಹೋದಿನ ಸಾಲ. ನಾ ದಿನ 6 ಕೇಳ, ನೀವು ನಾಳೆ ಶಿರೂರಿಗೆ ನೋಲು ತಾಲೂಕಿಗೆ ನಮ್ಮ DC ಸಾಹೇಬರು, ನೀವು AD ಸಾಹೇಬರು, ಕೃಷಿ ಸಾಹೇಬರು ಒಟ್ಟರು ವಿಸಿಟ್ ಕೊಡ್ಬೇಕು ಸರ. ನನ್ನೊಂದು ಒತ್ತಾಯ ಈಗ ನಮ್ಮ ಸಾಹೇಬ್ರು ಹೇಳಿದ್ರ ಇಲ್ಲ, ನಮ್ಮ ಸಾಹೇಬರಿಗೆ ನಮಗೆ ಇದೈತಿ, ನಾವು ಭೇಟಿ ನಮ್ಮ ಸಾಹೇಬ್ರು ಮನವರಿಕೆ ಮಾಡೋಕೆ ಅಂತೇಳಿ ಸರ್ ಹೆಸರು ನಂಬಿ ಕಂಡ ತೋರಿಸಿ ಸರ್. ಶುರು ಮಾಡಿ ದಯವಿಟ್ಟು ವಿನಂತಿ. 20,000 ಎಕರೆ ನಾವು ದಾಖಲೆ ಕೊಡ್ತೀವಿ ಸರ್. ಹೆಸರು ಬೀಜ ಕೊಟ್ಟಿವಿ, ಗೌರ್ಮೆಂಟ್ ಕೊಟ್ಟದ್ದು ನಾವು ತೊಗೊಂಡು ಬಿತ್ತೇವು, 2 ಚೀಲ ಗೊಬ್ಬರ ಹಾಕ್ಯವು, 2 ದಂಧೆ ಮಾಡ್ಬೇಕು ವಿನಂತಿ ಎಲ್ಲರಿಗೆ. ಅದಕ್ಕಾಗಿ ನಮಗೊಂದು ರೈತರಿಗೆ ಒಂದು ಎಕರೆಗೆ 25,000 ಕೊಡ್ತೀವಿ. ಬರ ಪರಿಹಾರ ನೀವು 8,500 ಬಿಟ್ಟು ಕೊಟ್ಟರೆ ಹೆಕ್ಟೇರ್ ಖಾತೆಗೆ 1 ಲಕ್ಷ ರೂಪಾಯಿ ಕೊಡ್ತೀವಿ. ನಾವು ರೈತರು ದಯವಿಟ್ಟು ನಾವು ಭಾಳ ನಾಶ ಆಗುತ್ತೇವೆ. ಅದಕ್ಕೆ ಮಾದಾವಿ ಒಂದು ಸೆಟ್ ಕೊಡ್ತೀವಿ. ರೈತರ ಸಾಲ ಸಂಪೂರ್ಣ ಮನ್ನಾ ಮಾಡಿ ಸಾಹೇಬ್ರ, ನಿಮ್ದು ಅವಕಾಶ ಐತಿ, ಇನ್ನೊಂದು 2 ವರ್ಷ ಐತಿ ಅಧಿಕಾರ. ಇದೊಂದು ರೈತರ ಸಾಲ ಮನ್ನಾ ಮಾಡ್ರಿ. ನಮ್ಮ ರೈತರ ಮಕ್ಕಳು ಕಡಿದು ಹೇಳ್ತೇನೆ ನಾನು, ನಮ್ಮ ರೈತರ ಮಕ್ಕಳಿಗೆ ಹೆಣ್ಣು ಕೊಡೋದೊಂದು ದೊಡ್ಡ ಸಮಸ್ಯೆ ಆಗೈತೆ ಎಲ್ಲರಿಗೂ. ನಾವು ದುಡ್ಡು ಹಾಕೋ ರೈತರು ಎಲ್ಲರೂ ನಮ್ಮ ರೈತಕ್ಕೆ ಹೋದಿಂದ ಏನು ತಿನ್ನೋದು ನಾವು ಎಲ್ಲರೂ ಭಾರತದಾಗ ಎಲ್ಲರೂ. ಅದಕ್ಕೆ ಅದಕ್ಕೊಂದು ನೀವು ಗೌರ್ಮೆಂಟ್ ಕಾನೂನು ತೊಗೊಂಬರ್ರಿ, ನಮ್ಮ ರೈತರ ಮಕ್ಕಳಿಗೆ ಕನ್ಯೆ ಕೊಡುವಂಥ ವ್ಯವಸ್ಥೆ ಮಾಡಿರಿ. ನಿಮ್ಮ ಮೇಲೆ ನಮ್ದು ಏನು ಯಾವುದು ಚಿಕ್ಕ ಇಲ್ಲ. ಅದಕ್ಕೆ ದಯವಿಟ್ಟು ನೀವು ನಾವು ಯಾವಾಗಿದ್ರು ಒಂದು ನಾನು MP ಎಲೆಕ್ಷನ್ ಮಾಡಿದ್ರು ರೈತ ಮುಖಂಡ, ನಾವೆಲ್ಲ ನಿಮ್ಮ ಗಾಡಿ ನಿಮ್ಮ ಕೂಡ ನಾವು ಇರ್ತೇವೆ. ಅದಕ್ಕೆ ದಯವಿಟ್ಟು ನಾಳೆ ಶಿರೂರಿಗೆ ಬರ್ಬೇಕಂತ ಮಾತು ಕೊಡ್ಬೇಕು, DC ಅವ್ರಿಗೆ ಬರ್ಬೇಕು ಸರ್. ಇನ್ನೊಂದ್ರಿ ಮೊನ್ನೆ ನಮ್ಮಲ್ಲಿ ಈ ರೈತ ಸಂಘದವರು